ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಿರೋದು. ನಿಮ್ಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ, ತಮ್ಮನೇಲಿ ನೋಡಿರ್ತೀರಾ. ಅಂಡ್ ಫಸ್ಟ್ ಆಫ್ ಆಲ್ ಸೆಟಪ್ ನೋಡ್ತಿರ್ಬೋದು. ಏನೋ ರೈತರು ಮಗ ಫ್ಯಾಕ್ಟ್ರಿಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಸೊ ತಮ್ಮನೇಲಿ ನೋಡಿರ್ತೀರಾ ಯಾವ ಥರ ವಿಡಿಯೋ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಬೆಣ್ಣೆ ನಗರಿ ಎಂದೇ ಹೆಸರಾಗಿರ್ತಕ್ಕಂಥ ನಮ್ಮ ದಾವಣಗೆರೆಯಲ್ಲಿ ನಿನ್ನೆ ನಮ್ಮ ಕನ್ನಡದ ಹೊಸ ಸಿನಿಮಾ ಕಲ್ಟ್ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಇವೆಂಟ್ ಇತ್ತು. ನಾವೆಲ್ಲ ಹೋಗಿದ್ವಿ ಕೂಡ. ಹಾಗೆ ತುಂಬಾ ಜನ ಕೂಡ ದಾವಣಗೆರೆಯಿಂದ ಬಂದಿದ್ರು, ಹಾಗೆ ಸುತ್ತಮುತ್ತ ಹಳ್ಳಿಯಿಂದ ಕೂಡ ತುಂಬಾ ಜನ ಬಂದಿದ್ರು. ನಾವು ಕೂಡ ಸಪ್ರೇಟ್ VIP ಸೀಟಲ್ಲಿ ಕುತ್ಕೊಂಡಿದ್ವಿ. VIP ಸೀಟಲ್ಲಿ ಕುಂತ್ರು ಕೂಡ ಕ್ರೌಡ್ ಜಾಸ್ತಿ ಆಗಿದ್ರಿಂದ ನುಗ್ಗಾಟ ಗಿಡಿಸಿ ಎಲ್ಲರೂ ಈಕ್ವಲ್ ಆಗಿ ಮಾಡಿಬಿಟ್ರು. ಇಟ್ಸ್ ಓಕೆ, ಅಷ್ಟೊಂದು ಕ್ರೌಡ್ ಸೇರಿದ್ದು ನಮಗೂ ಖುಷಿ ಆಯಿತು. ಅಂಡ್ ಈ ಸಿನಿಮಾದ ನಾಯಕನಾಗಿ ಜೈದ್ ಖಾನ್ ಅವರು, ಇವರು ಇದಕ್ಕೂ ಮುಂಚೆ ಬನಾರಸ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಹಾಗೆ ಹೀರೋಯಿನ್ ಮಲೈಕಾ ಅವರು ಇದಕ್ಕೂ ಮುಂಚೆ ಅವರು ಉಪಾಧ್ಯಕ್ಷ ಸಿನಿಮಾದಲ್ಲಿ ನಟಿಸಿದ್ರು. ಹಾಗೆ ಇದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಕನ್ನಡದ ಡಿಂಪಲ್ ಕ್ವೀನ್ ಅಂತ ಹೆಸರಾದ ರಚಿತಾ ರಾಮ್ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಕನ್ನಡದ ರ್ಯಾಪರ್ ಅಲೋಕ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಂತೆ, ಅವರೇ ಹೇಳಿದ್ರು ನಿನ್ನೆ. ಸೊ ನಾನಿವಾಗ ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ಅಷ್ಟೊಂದು ಕ್ರೌಡ್ ಇತ್ತು, ಸಖತ್ ಕ್ರೌಡ್ ಇತ್ತು. ತುಂಬಾ ಜನ ಕಾಯ್ತಾ ಇದ್ರು ರಚಿತಾ ರಾಮ್ ಅವರ ಎಂಟ್ರಿಗೋಸ್ಕರ, ಹಾಗೆ ಜೈದ್ ಖಾನ್ ಅವರ ಎಂಟ್ರಿಗೋಸ್ಕರ. ಆದ್ರೆ ತುಂಬಾ ಹೊತ್ತು ಲೇಟ್ ಮಾಡಿಸ್ಬಿಟ್ರು, ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಕಾದು ಕಾದು ಸಾಕಾಯ್ತು ಅನ್ನೋ ಮೂಮೆಂಟ್ ಅಲ್ಲಿ ಫಸ್ಟ್ ಎಂಟ್ರಿ ಬಂದೆ ನಮ್ಮ ರ್ಯಾಪರ್ ಅಲೋಕ್ ಅವರು. ಅಣ್ಣ ಲೈಟ್ ಆಫ್ ಮಾಡೋಣ, ನಮ್ಮ ಬಾಸ್ಗಳಿದ್ದಾರೆ ಎಷ್ಟೊಂದು ಜನ ನೋಡೋಣ. ಬೆಣ್ಣೆ ನಗರಿ, ಕರ್ನಾಟಕದ ಬೆಣ್ಣೆ ನಗರಿ ಇಸ್ಕೊಂಡು ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಅಷ್ಟೊಂದು ಸಖತ್ತಾಗಿ ಸ್ವಾಗತ ಕೋರ್ಕೊಂಡ್ರು ನಮ್ಮ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು. ಅವ್ರು ಬಂದಾದ್ಮೇಲೆ ಒಂದು ಸಾಂಗ್ ಹೇಳ್ತಾರೆ, ಏನು ಮಾಡೋದು ಇದು ಯಾಕೆ ಹಿಂಗೆ ಅಂತ ಸಾಂಗ್ ಹೇಳ್ತಾರೆ. ಅದಾದ್ಮೇಲೆ RCB ಬಗ್ಗೆ ಕೂಡ ಒಂದು ಸಾಂಗ್ ಹೇಳ್ತಾರೆ. ಜನ ಅಂತೂ ಕೇಕೆ ಹೊಡಿತಾ ಇದ್ರು ಕೂಡ, ಸಖತ್ತಾಗಿತ್ತು ಮಾತ್ರ ಆ ಫೀಲು. ಅದಾದ್ಮೇಲೆ ಕಾಯ್ತಾ ಇದ್ರು ಮತ್ತೆ ಯಾರು ಬರ್ತಾರೆ ಅಂತ. ಅದಾದ್ಮೇಲೆ ನಮ್ಮ ಚಂದನ್ ಶೆಟ್ಟಿ, ಮತ್ತೊಬ್ಬ ರ್ಯಾಪರ್ ಚಂದನ್ ಶೆಟ್ಟಿ ಅವ್ರ ಎಂಟ್ರಿ ಇರುತ್ತೆ. ಅವರು ಕೂಡ ಜೋಶಲ್ಲೇ ಓಡಾಡಿ ಬಂದ್ಬಿಟ್ಟು ಸಾಂಗ್ ಹೇಳ್ತಾರೆ. ಅದು ಕೂಡ ಕಿಕ್ ಕೊಡುತ್ತೆ, ಮೈ ರೋಮಾಂಚನ ಕೊಡುತ್ತೆ ಜನರಿಗೆಲ್ಲರಿಗೂ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಸುಮ್ಮ ಬೇಜಾರಾಗಿ ಕುಂತಿರ್ತೀವಿ, ಯಾವಾಗ ಬರ್ತಾರೆ ಅಂತ. 7:30ಗೆ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದ್ರು, ಅವರೆಲ್ಲ ಬರೋದೇ 8:30 ಅಷ್ಟೊತ್ತಿಗೆ. ಸೊ ಹಂಗಾಗಿ ಜನಕ್ಕೆ ಮತ್ತೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಯಿತು. ಅದಕ್ಕೂ ಮುಂಚೆ ತುಂಬ ಜನ ಡ್ಯಾನ್ಸ್ ಮಾಡಿದ್ರು. ದಾವಣಗೆರೆ ಲೋಕಲ್ ಡ್ಯಾನ್ಸ್ ಗ್ರೂಪ್ ಅವರು ಕೂಡ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸು ಕೂಡ. ಬಟ್ ದೊಡ್ಡ ವೇದಿಕೆ, ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ವೇದಿಕೆ ಮಾಡಿದ್ರು ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ. ಇಲ್ಲಿ ಪ್ರಮುಖವಾಗಿ ನೆಕ್ಸ್ಟು ಯಾರಿಗೆ ಕಾಯ್ತಿರ್ತಾರೆ ಅಂದರೆ ಜನ, ರಚಿತಾ ರಾಮ್ ಅವ್ರಿಗೆ ಮತ್ತೆ ಜೈದ್ ಖಾನ್ ಅವ್ರಿಗೆ ಕಾಯ್ತಾ ಇರ್ತಾರೆ. 3ನೇ ಎಂಟ್ರಿ ಬಂದ್ಬಿಟ್ಟು ಮಲೈಕಾ ಅವರು. ಈ ಸಿನಿಮಾದ ಪ್ರಮುಖ ನಾಯಕಿಯಾಗಿರ್ತಕ್ಕಂಥ ಮಲೈಕಾ ಅವ್ರ ಎಂಟ್ರಿ ಆಗುತ್ತೆ. ಜನ ಎಲ್ಲ ಸಿಕ್ಕಾಪಟ್ಟೆ ಕೇಕೆ ಎಲ್ಲ ಹೊಡಿತಾರೆ, ಕ್ರೇಜ್ಫುಲ್ ಆಗಿ ಹಾಯ್ ಮಾಡ್ತಾರೆ. ಅದು ವಿಶೇಷವಾಗಿ ಮಲೈಕಾ ಅವರು ನಮ್ಮ ದಾವಣಗೆರೆಯವರಂತೆ, ಅವರು ಲೋಕಲ್ ಅವರು. ಹಾಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರ ಅಂತ ಕೂಡ ಹೇಳ್ತಾ ಇದ್ರು. ದಾವಣಗೆರೆ ಹುಡುಗಿಯಾಗಿ ಕೂಡ ನಾನು ಇಲ್ಲಿ ಬಂದು ನಿಂತಿರೋದು ಹೆಮ್ಮೆ ಪಡುವಂತ ವಿಷಯ ಅಂತ ಕೂಡ ಅವರು ಹೇಳಿದ್ರು. ಅವಾಗಲೇ ನನಗೆ ಗೊತ್ತಾಗಿದ್ದು ಅವ್ರು ದಾವಣಗೆರೆ ಅಂತ. ಇದಾದ್ಮೇಲೆ ಬಂದ್ಲು ನೋಡಿ ಗುರು ರಚಿತಾ ರಾಮ್ ಅವರು. ರಚಿತಾ ರಾಮ್ ಅವ್ರ ಎಂಟ್ರಿ ಕೊಡ್ತಿದ್ದಂಗೆ ಕಿಚ್ಚ ಸುದೀಪ್ ಅವ್ರ ಸಾಂಗು ರನ್ನ ಸಾಂಗ್ ಹಾಕಿದ್ರು, ತಿತಿಲಿ ಸಾಂಗ್ ಹಾಕಿದ್ರು. ಆ ಸಾಂಗಿಗೆ ಎಂಟ್ರಿ ಆಗ್ತಿದ್ದಂಗೆ ರಚಿತಾ ರಾಮ್ ಅವರು, ಯಪ್ಪ ಜನ ಸಾಗರ ನೋಡ್ತಿರ್ಬೋದು, ಕುಂತಿರೋ ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಅಷ್ಟೊಂದು ಕ್ರೌಡ್ ಸೇರಿತ್ತು, ಪಟಾಕಿ ಎಲ್ಲ ಹೊಡಿತಾ ಇದ್ರು. ನಾವು ಕೂಡ ಸೈಕ್ ಆಗ್ಬಿಟ್ಟು ಅಷ್ಟೊಂದು ಕ್ರೌಡ್ ನೋಡಿ ದೂಕಾಡ್ತಿದ್ರು. ಟೇಬಲೆಲ್ಲ ಐಫೋನ್ ಇಟ್ಕೊಂಡು ಆಂಡ್ರಾಯ್ಡ್ ಇಟ್ಕೊಂಡು ಅವ್ರು ವಿಡಿಯೋ ಮಾಡ್ಬೇಕಂದ್ರೂ ಕೂಡ ಡಿಸ್ಟರ್ಬೆನ್ಸ್ ತುಂಬಾ ಇರ್ತೈತೆ, ಎಲ್ಲಿ ಮೊಬೈಲ್ ಹಾಳಾಗ್ಬಿಡುತ್ತೋ ಅನ್ನೋ ರೇಂಜಿಗೆ ಕ್ರೌಡು ಇತ್ತು. ಹಾಗೆ ಕೇಕೆ ಹೊಡಿತಾ ಇದ್ರು, ನೂಕಾಟ ಜಾಸ್ತಿ ಆಯ್ತು, ಗೇಟ್ಗಳು ಮುರ್ಕೊಂಡು ಹೋಗೋ ಸಾಧ್ಯತೆ ಕಂಡು ಬಂತು.
ಅಷ್ಟೊಂದು ಕ್ರೌಡ್ ಇತ್ತು. ರಚಿತಾ ರಾಮ್ ಅವ್ರ ಎಂಟ್ರಿಗೆ ಅವರು ಬಂದರು, ಎಲ್ರಿಗೂ ಹಾಯ್ ಮಾಡಿದ್ರು, ಬಾಯ್ ಮಾಡಿದ್ರು, ಫ್ಲೈಯಿಂಗ್ ಕಿಸ್ ಎಲ್ಲ ಕೊಟ್ಟರು. ತುಂಬ ಸಖತ್ತಾಗಿತ್ತು. ಇದಾದ್ಮೇಲೆ ರಚಿತಾ ರಾಮ್ ಆದಮೇಲೆ ನಮ್ಮ ಹೀರೋ ಕನ್ನಡದ ಯುವ ನಟ, ಇದಕ್ಕೂ ಮುಂಚೆ ಬನಾರಸ್ ಸಿನಿಮಾದಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ರು ಜೈದ್ ಖಾನ್ ಅವರು. ಅವ್ರನ್ನೂ ಕೂಡ ನಾವು ಫಸ್ಟ್ ಟೈಮ್ ಲೈವ್ ಆಗಿ ನೋಡಿದ್ದು. ಅವರು ಕೂಡ ಎಂಟ್ರಿ ಕೊಟ್ಟರು. ಮತ್ತೊಮ್ಮೆ ನಮ್ಮ ಸ್ಟೈಲಿಶ್ ಸ್ಟಾರ್ ಜೈದ್ ಖಾನ್ ಅವರಿಗೆ ದಾವಣಗೆರೆಗೆ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಜೈದ್ ಅವರೇ, ಹಾರ್ಟ್ಲಿ ವೆಲ್ಕಮ್. ಬೆಣ್ಣೆನಗರಿಗೆ ಬಂದಿದ್ದೀರಾ, ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದೀರಾ. ನೋಡಿ, ನಿಮ್ಮ ಅಭಿಮಾನಿಗಳೆಲ್ಲ ನಿಮ್ಮನ್ನ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ವೇದಿಕೆಗೆ ಬಂದು ನಿಮ್ಮನ್ನ ಮಾತನಾಡಿಸ್ತೀನಿ. ಆಮೇಲೆ ಸಿಗೋಣ. ಪ್ಲೀಸ್ ಹ್ಯಾವ್ ಎ ಸೀಟ್ ಸರ್. ಥ್ಯಾಂಕ್ ಯು. ನಿಜವಲ್ಲೂ ಅವರು ಕೂಡ ಸಖತ್ತಾಗಿದ್ದಾರೆ ಗುರು. ಹಾಲಿವುಡ್ ಹೀರೋ ತರ ಇದ್ದಾರೆ ಅವರು. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಜೈದ್ ಖಾನ್ ಅವರು ಸಿಕ್ಕಾಪಡೆ ಹ್ಯಾಂಡ್ಸಮ್ ಆಗಿದ್ದಾರೆ, ಸಖತ್ತಾಗಿದ್ದಾರೆ. ಅಂಡ್ ತುಂಬಾನೇ ಖುಷಿ ಆಯ್ತು ಆ ಒಂದು ಇವೆಂಟ್ ನೋಡಿ. ಇವಾಗ ಎಲ್ಲರ ಎಂಟ್ರಿ ಆಯ್ತು, ಬಟ್ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ರಚಿತಾ ರಾಮ್ ಅವ್ರ ಎಂಟ್ರಿ ಬರುತ್ತೆ, ಅಲೋಕ್ ಅವ್ರು ಬರ್ತಾರೆ, ಹಾಗೆ ಚಂದನ್ ಶೆಟ್ಟಿ ಅವ್ರು ಬರ್ತಾರೆ. ಇವರೆಲ್ಲ ಬಂದಾಗ ಒಂದು ಕ್ರೇಜ್ ಇರುತ್ತೆ. ಆದ್ರೆ ಇವ್ರಿಗಿಂತ ಒಂದು ಕ್ರೇಜು ಬರೀ ಒಂದು ಹೆಸರಿಗಿರುತ್ತೆ. ಅದೇನಂತೀರಾ, ಯಾರೋ ಒಬ್ರು ಜೈ ಡಿ ಬಾಸ್ ಅಂತ ಕೂಗ್ತಾರೆ ಅಲ್ಲೇ ನಿಂತ್ಕೊಂಡು. ಅವಾಗ ಜನ ಕಿಕ್ಕಿರಿದು ಕೂಗ್ತಿರ್ತಾರೆ ಜೈ ಡಿ ಬಾಸ್, ಜೈ ಡಿ ಬಾಸ್ ಅಂತ. ಸೊ ಅಲ್ಲಿಗೆ ಎನರ್ಜಿ ತಂದಿದ್ದೆ ಡಿ ಬಾಸ್ ಅನ್ನೋ ಹೆಸರು. ಸೊ ಅದಾದ್ಮೇಲೆ ಚಂದನ್ ಶೆಟ್ಟಿ ಅವರು ಕೂಡ ಬಂದ್ಮೇಲೆ ಅಲ್ಲಿಗೆ ಅವರು ಕೂಡ ರ್ಯಾಪ್ ಸಾಂಗ್ ಹೇಳ್ಕಂತ ಅವರು ಕೂಡ ಡಿ ಬಾಸ್ ಅಂದ್ರೆ ದರ್ಶನ್ ಸರ್ ಅವ್ರ ಫೋಟೋ ಹಿಡ್ಕೊಂಡು ಎಲ್ರಿಗೂ ಶೋ ಮಾಡ್ತಾರೆ. ಜನರಿಗಂತರೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಎನರ್ಜಿ ಬರ್ತಾ ಇತ್ತು ಡಿ ಬಾಸ್ ಅನ್ನೋ ಹೆಸರು ಕೇಳಿದ್ರೆ ಅಲ್ಲಿ. ಸೊ ನಾಟ್ ಓನ್ಲಿ ನಾನು ಡಿ ಬಾಸ್ ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ, ಅಲ್ಲಿ ನಡೀತಿರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ರಚಿತಾ ರಾಮ್ ಅವರು ಕೂಡ ಬಂದ್ರು. ಅವರು ಕೂಡ ನಮ್ಮ ಡಿ ಬಾಸ್ ದರ್ಶನ್ ಸರ್ ಫೋಟೋ ಹಿಡ್ಕೊಂಡು ಎಲ್ಲ ಕಡೆ ಶೋ ಮಾಡ್ತಾರೆ. ಒಂಥರ ಎಮೋಷನಲ್ ಆಗಿ ಅವ್ರ ಫೋಟೋ ನೋಡ್ತಿರ್ತಾರೆ. ಇದ್ದಿದ್ರೆ ಅವರು ಕೂಡ ಫಂಕ್ಷನ್ಗೆ ಬರ್ತಿದ್ರೇನೋ ಅನ್ನೋ ಫೀಲಲ್ಲಿ ನೋಡ್ತಿರ್ತಾರೆ. ಅದು ಒಂದು ಎಲ್ರಿಗೂ ಸ್ವಲ್ಪ ಭಾವುಕರಾಗುವ ಲಕ್ಷಣ ಕಂಡು ಬಂತು ಆ ಟೈಮಲ್ಲಿ. ಸ್ವಲ್ಪ ಫೀಲ್ ಆಯ್ತು ನಮಗೂ ಕೂಡ, ಹೊರಗಡೆ ಇದ್ದಿದ್ರೆ ಅವರು ಸಪೋರ್ಟ್ ಮಾಡ್ತಿದ್ರು ಅಂತ. ಅಂಡ್ ಪ್ರಮುಖ ವಿಷಯಕ್ಕೆ ಬರೋಣ. ಈಗ ಜೈದ್ ಖಾನ್ ಅವರು ಕೂಡ ಸ್ಪೀಚ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವರು ಕೂಡ ಅವ್ರ ಮನದಾಳದ ಮಾತುಗಳು ಹಂಚ್ಕೊಂಡ್ರು. ಅವ್ರನ್ನು ಕೂಡ ತುಂಬಾ ಜನ ಮುಂದೆ ಹೀರೋ ಆಗ್ತೀನಿ ಅಂದಾಗ ನಿನ್ ಏನ್ ಹೀರೋ ಆಗೋ ಯೋಗ್ಯತೆ ಇದೆ ಅಂತೇಳಿ ತುಂಬಾ ಟೀಕೆ ಮಾಡಿದ್ದುಂಟು. ಬಟ್ ಇನ್ನೊಂದು ಹೇಳ್ತಾ ಇದೀನಿ, ಅವರು ಒಬ್ಬ ಪೊಲಿಟಿಷಿಯನ್ ಮಗನೇ ಆಗಿರ್ಬೋದು, ಜಮೀರ್ ಅಹ್ಮದ್ ಅವ್ರ ಮಗನೇ ಆಗಿರ್ಬೋದು. ಆದ್ರೆ ಇಲ್ಲಿ ಹೀರೋ ಆಗ್ಬೇಕಂದ್ರೆ ದುಡ್ಡು ಮ್ಯಾಟ್ರ್ ಆಗಲ್ಲ ಗುರು, ಓಪನ್ ಆಗಿ ಹೇಳ್ತೀನಿ. ಜಮೀರ್ ಅಹ್ಮದ್ ಅವ್ರ ಮಗ ಆದ್ರೂ ಕೂಡ ಅವ್ರ ಓನ್ ಟ್ಯಾಲೆಂಟ್ ಇದೆ, ಅವ್ರ ಮೇಲೆ ಬರ್ತಾ ಇದಾರೆ. ಅವ್ರ ಆಕ್ಟಿಂಗ್ ಆಗಿರ್ಬೋದು, ಫೈಟ್ ಸೀನ್ ಆಗಿರ್ಬೋದು, ಅಂಡ್ ಅವ್ರ ಸ್ಮೈಲ್ಗಂತರೂ ಫಿದಾ ಬಿಡ್ತಾರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು, ಅಷ್ಟೊಂದು ಸಖತ್ತಾಗಿದ್ರು. ಅಂಡ್ ಇಲ್ಲಿ ದುಡ್ಡು ಮ್ಯಾಟ್ರ್ ಆಗಲ್ಲ, ಹೀರೋ ಆಗಕ್ಕೆ ಅವ್ರದೇ ಆದ ಸ್ವಂತ ಕಲೆ ಇರಬೇಕು, ಹಾಗೆ ಸ್ವಂತ ಟ್ಯಾಲೆಂಟ್ ಇರಬೇಕು. ಸೊ ಆ ಟ್ಯಾಲೆಂಟ್ ನಮ್ಮ ಜೈದ್ ಖಾನ್ ಅವರಲ್ಲಿ ಇತ್ತು. ಅವರು ಕೂಡ ಇಷ್ಟಲ್ಲೇ ನಂಬರ್ 1 ಹೀರೋ ಆದ್ರೂ ಕೂಡ ತಪ್ಪಿಲ್ಲ, ಯಾಕಂದ್ರೆ ಬಾಲಿವುಡ್ ರೇಂಜ್ ಇದಾರೆ ಅವರು, ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೇ ನಂಬರ್ 1 ಬಂದ್ರು ಕೂಡ ನಮಗೆ ಖುಷಿನೇ, ಯಾಕಂದ್ರೆ ನಮ್ಮ ಕನ್ನಡದವರು ಬೆಳಿಬೇಕು. ನಮಗೆ ದರ್ಶನ್ ಸರ್ ಅಂದ್ರೆ ಇಷ್ಟ, ಅಪ್ಪು ಸರ್ ಅಂದ್ರೆ ಇಷ್ಟ, ಅಂಡ್ ಯಶ್ ಅವ್ರ ಅಂದ್ರೆ ತುಂಬಾ ಇಷ್ಟ, ಶಿವಣ್ಣ ಇಷ್ಟ, ಧ್ರುವ ಸರ್ಜಾ ಅವ್ರ ಇಷ್ಟ, ಎಲ್ರು ಇಷ್ಟ ಆಗ್ತಾರೆ. ನಾವು ಫ್ಯಾನ್ ವಾರ್ ಎಲ್ಲ ಮಾಡಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದೀವಿ, ಯಾಕಂದ್ರೆ ನಾವು ಕನ್ನಡಿಗರು. ಅಂಡ್ ಫೈನಲ್ ಆಗಿ ಅಲ್ಲಿ ಸಿಕ್ಕಾಪಡೆ ಕ್ರೇಜ್ ಇದ್ದೆ ಡಿ ಬಾಸ್ ಅವ್ರದ್ದು. ಅಂಡ್ ಜೈದ್ ಖಾನ್ ಅವ್ರು ಕೂಡ ಹೇಳಿದ್ರು ಅವ್ರ ಸ್ಪೀಚ್ ಅಲ್ಲಿ, ಬೇಕಾದ್ರೆ ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ. ಏನ್ ಹೇಳಿದ್ರು ಗೊತ್ತಾ ಅವರು, ನಾನು ಮೂವಿ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಮೂಲ ಕಾರಣನೇ ಇವರು ಡಿ ಬಾಸ್ ಅಂದ್ರೆ ದರ್ಶನ್ ಸರ್ ಅಂತ ಹೇಳಿದ್ರು. ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ. ಏನಕ್ಕೆ ಅವನ್ನ ನೆನೆಸ್ಕೊಳ್ಬೇಕು ಅಂದ್ರೆ, ಈ ಸಿನಿಮಾ ಶುರುವಾಗಿದ್ದಕ್ಕೆ ಅವರೇ ಕಾರಣ, ಅವರೇ ಫಸ್ಟ್ ಈ ಸಿನಿಮಾಗೆ ಫೌಂಡೇಶನ್ ಹಾಕಿದ್ದು. ಸೊ ಯಾವತ್ತಿದ್ರು ಅವ್ರಿಗೂ ಕೂಡ ನಾನು ಚಿರುಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್. ವಿಷ್ಣುವರ್ಧನ್ ಹೆಸರು ಕೂಡ ತಗೊಂಡ್ರು ಅವರು. ತುಂಬಾನೇ ಒಂದು ಖುಷಿ ಆಯ್ತು ಅವ್ರ ಜೊತೆ, ಸ್ವಲ್ಪ ಫೀಲ್ ಕಾಡ್ತಾ ಇತ್ತು. ಅವರು ಹೊರಗಡೆ ಇದ್ದಿದ್ರೆ ಬರ್ತಿದ್ರೇನೋ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಫೀಲ್ ಕಾಡ್ತು ಎಲ್ರಿಗೂ ಕೂಡ. ಅವ್ರು ಫೈನಲ್ ಆಗಿ ಜೈದ್ ಖಾನ್ ಅವರು ಹೇಳಿದ್ದು ಕೂಡ ದರ್ಶನ್ ಸರ್ ಹೆಸರೇ, ಅವರೇ ನನಗೆ ಇನ್ಸ್ಪಿರೇಷನ್ನು, ಅವರಿಂದ ಕೂಡ ನಾನು ಹೆಜ್ಜೆ ಇಟ್ಟೆ ಫಿಲಮ್ ಇಂಡಸ್ಟ್ರಿಗೆ ಅಂತ ಹೇಳಿದ್ರು. ಇನ್ನು ಜನಕ್ಕೆ ಅದೇ ಬೇಕಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಕ್ರೇಜ್ ಹುಟ್ಟಿದ ಡಿ ಬಾಸ್ ಅನ್ನೋ ಒಂದು ಹೆಸರಿದ್ದ,
ಇನ್ನು ಅವರು ಕೂಡ ಡಿ ಬಾಸ್ ಅಂತ ಹೇಳ್ತಿದ್ದಂಗೆ ಜನ ಮತ್ತೆ ರಚ್ಚಿಗೆದ್ದು ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಇವೆಂಟು, ಸಿಕ್ಕಾಪಟ್ಟೆ ಕ್ರೌಡ್ ಸೇರಿತ್ತು ಕೂಡ. ಸೊ ಇಷ್ಟ ಆಯ್ತು ನಿನ್ನೆ ಆ ಇವೆಂಟ್ ಅಲ್ಲಿ. ಅಂಡ್ ಸ್ವಲ್ಪ ಏನಪ್ಪಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಎಡವಟ್ ಆಯ್ತು. ಏನಂದ್ರೆ ನಾವು, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದೀನಿ, ರಚಿತಾ ರಾಮ್ ಅವ್ರನ್ನ ಮೀಟ್ ಮಾಡ್ಬೇಕು, ಜೈದ್ ಖಾನ್ ಅವ್ರನ್ನ ಮೀಟ್ ಮಾಡ್ಬೇಕು, ಮಲೈಕ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಬಟ್ ಮೀಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಾವು ಹೋಗಿದ್ದೆ ಲೇಟಾಗಿ ಹೋಗ್ಬಿಟ್ವಿ. ಮೇ ಬಿ ಅವ್ರು ಪ್ರೆಸ್ ಮೀಟ್ ಅಲ್ಲಿ ಇದ್ದಾಗ ನಾವು ಮೀಟ್ ಮಾಡ್ಬೋದಿತ್ತೇನೋ, ಆದ್ರೆ ಪ್ರೆಸ್ ಮೀಟ್ ಮಾಡೋ ಟೈಮಲ್ಲಿ ನಾವಿನ್ನು ಇಲ್ಲೇ ಇದ್ವಿ ಲೋಕಲಲ್ಲಿ, ಸೊ ಆಗ್ಲಿಲ್ಲ. ಬಟ್ ಫಂಕ್ಷನ್ ಮಾತ್ರ ಸಖತ್ತಾಗಿ ನಡೀತು, ತುಂಬಾ ಅದ್ಭುತವಾಗಿ ನಡೀತು. ಇದೇ ತಿಂಗಳು 23ನೇ ತಾರೀಕು ಅಂದ್ರೆ ಜನವರಿ 23ನೇ ತಾರೀಕಂದು ಕಲ್ಟ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಅಂಡ್ ಸಾಂಗ್ಸ್ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಅದರಲ್ಲಿ ನಮ್ಮ ರಚಿತಾ ರಾಮ್ ಅವ್ರು ಆಕ್ಟ್ ಮಾಡಿದ್ದಾರೆ, ಅಂಡ್ ಜೈದ್ ಖಾನ್ ಅವರಿದ್ದಾರೆ, ನಾಯಕ್ ಅವರೇ, ಅಂಡ್ ಮಲೈಕ್ ಅವರಿದ್ದಾರೆ. ಹಾಗೆ ಗೆಸ್ಟ್ ಆಗಿ ಅನ್ಸುತ್ತೆ ಮೋಸ್ಟ್ಲಿ ಆಲೋಕ್ ಅವರು ಕೂಡ ಇದ್ದಾರೆ. ಸೊ ನಾವು ಕೂಡ ಸಿನಿಮಾ ನೋಡ್ತೀವಿ, ನೀವು ಕೂಡ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಹೆಮ್ಮೆ, ಆದಷ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದಗಳು. ಸರ್ ದಯವಿಟ್ಟು ಬರಬೇಕು, ಅವರನ್ನ ಗೌರವಿಸಬೇಕು. ಜೈದ್ ಖಾನ್ ಸರ್ ದಯವಿಟ್ಟು ಇಲ್ಲಿ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ.